ಹೆಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. SLC ವಿದ್ಯಾರ್ಥಿಗಳು ತುಂಬ ಜನ ಕೇಳ್ತಿದ್ರು, ಬ್ರೋ ನಮಗೆ ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ, ಇಲ್ಲ ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ. ಅಕಸ್ಮಾತ್ ಫೇಲ್ ಆದರೆ ನಾವು ತಿರ್ಗಾ ಎಕ್ಸಾಮ್ನ ಬರೀಬೇಕು, ಏನು ಕತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಮತ್ತು ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ನಿಮಗೆ ಗ್ರೇಡ್ ಅನ್ನೋದು ಕೊಡ್ತಾರೆ ಅಂತ ಕೇಳ್ತಾ ಇದ್ರೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಹೊಸ್ತಾ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೇ ಒಂದು ವಿಡಿಯೋಕ್ಕೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SLC ವಿದ್ಯಾರ್ಥಿಗಳು ಬಂದ್ಬಿಟ್ಟು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಈ ವರ್ಷದಿಂದ ಬಂದ್ಬಿಟ್ಟು ನಿಮಗೆ ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ಯಾವುದೇ ಪಾಸು ಫೇಲ್ ಅನ್ನೋದು ಇರೋದಿಲ್ಲ. ನಿಮಗೆ ಆ ABC ಗ್ರೇಡ್ನ ಕೊಡ್ತೀವಿ ಅಂತ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಹೇಳಿದರು. ಸೊ ನಿಮಗೆ ಆ ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ಯಾವುದೇ ಪಾಸು ಫೇಲ್ ಅಂತ ಕನ್ಸಿಡರ್ ಮಾಡಲ್ಲ. ಅದಕ್ಕೆ ಬಂದ್ಬಿಟ್ಟು ನಿಮಗೆ ABC ಗ್ರೇಡ್ನ ಕೊಡ್ತಾರೆ. ಹೆಂಗಪ್ಪ ಅಂದರೆ ಎಷ್ಟು ಮಾರ್ಕ್ಸ್ ತೆಗೆದಿರೋ ಗ್ರೇಡ್ನ ಕೊಡ್ತಾರೆ ಅಂತ ನಾನು ಆಗಲೇ ವಿಡಿಯೋ ಮಾಡಿದರೆ, ಆದರೂ ಕೂಡ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಈ ಒಂದು ವಿಡಿಯೋದಲ್ಲಿ ಸೊ ನಿಮಗೆ ABC ಗ್ರೇಡ್ನ ಎಷ್ಟು ಮಾರ್ಕ್ಸ್ ಬಂದರೆ ಕೊಡ್ತಾರೆ ಅಂತ ನೋಡೋದಾದರೆ ಸ್ಕ್ರೀನಲ್ಲಿ ನೋಡಿ, 100ರಿಂದ ಬಂದ್ಬಿಟ್ಟು ನಿಮಗೆ 80ವರೆಗೆ ಬಂದರೆ ನಿಮಗೆ ಎ ಗ್ರೇಡ್ ಅನ್ನೋದು ಕೊಡ್ತಾರೆ ಹಿಂದಿ ಎಕ್ಸಾಮಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು 79ರಿಂದ ಬಂದ್ಬಿಟ್ಟು ನಿಮಗೆ 50ವರೆಗೆ ಬಂದ್ಬಿಟ್ಟು ನಿಮಗೆ ಬಿ ಗ್ರೇಡ್ ಅನ್ನೋದು ಕೊಡ್ತಾರೆ, ಬಿ ಗ್ರೇಡು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 49ವರೆಗೆ ಬಂದ್ಬಿಟ್ಟು ನಿಮಗೆ 1ರಿಂದ 49ವರೆಗೆ ಬಂದ್ಬಿಟ್ಟು ನಿಮಗೆ ಸಿ ಗ್ರೇಡ್ ಅನ್ನೋದು ಕೊಡ್ತಾರೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಯಾವುದೇ ಪಾಸು ಫೇಲ್ ಅಂತ ಕನ್ಸಿಡರ್ ಮಾಡಲ್ಲ. ಅಕಸ್ಮಾತ್ ನಾನು ಹೇಳ್ದಂಗೆ ನಿಮಗೆ 80ರಿಂದ ಬಂದ್ಬಿಟ್ಟು 100ವರೆಗೆ ಬಂದ್ಬಿಟ್ಟು ಎ ಗ್ರೇಡು, 50ರಿಂದ 79ವರೆಗೆ ಬಂದ್ಬಿಟ್ಟು ನಿಮಗೆ ಬಿ ಗ್ರೇಡ್ ಅನ್ನೋದು ಕೊಡ್ತಾರೆ. ಲಾಸ್ಟ್ ಬಂದ್ಬಿಟ್ಟು 49 ಅಂದರೆ 1ರಿಂದ ಬಂದ್ಬಿಟ್ಟು 49ವರೆಗೆ ಬಂದರೆ ನಿಮಗೆ ಸಿ ಗ್ರೇಡ್ ಅನ್ನೋದು ಕೊಡ್ತಾರೆ. ಮತ್ತು ತುಂಬ ಜನ ಕೇಳ್ಬೋದು, ಬ್ರೋ ನಾನು ಹಿಂದಿ ಎಕ್ಸಾಮಲ್ಲಿ ಅಕಸ್ಮಾತ್ ಫೇಲ್ ಆಯಿತು ಅಂದರೆ ನಾನೇನು ಬರದೇ ಇಲ್ಲ, ನಾನು ಫೇಲ್ ಆಯಿತು ಅಂದರೆ ಏನು ಕೊಡ್ತಾರೆ ಅಂತ. ನೀವು ಫೇಲ್ ಆದರೂ ಕೂಡ ನಿಮಗೆ ಸಿ ಅಂತಲೇ ಗ್ರೇಡ್ನ ಕೊಡ್ತಾರೆ. ಸೊ ಆ ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ನಿಮಗೆ ಪಾಸು ಫೇಲ್ ಅಂತ ಏನಿರೋದಿಲ್ಲ, ABC ಅಂತ ಗ್ರೇಡ್ನ ಕೊಡ್ತಾರೆ. ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿರೋ, ಬ್ರೋ ನಮಗೆ ರಿಸಲ್ಟ್ ಯಾವಾಗ ಬರುತ್ತೆ, ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ. ವ್ಯಾಲ್ಯೂಯೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ 8ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಈಗ ಒಂದು 4-5 ಡೇಸ್ ಆಗಿದೆ. ಸೊ ಆದಷ್ಟು ಬೇಗ ನಿಮಗೆ 24ಕ್ಕೆ ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಆಗಲೇ ಅನೌನ್ಸ್ ಮಾಡ್ದಂಗೆ ನಿಮಗೆ SLCದು ರಿಸಲ್ಟ್ನ ಕೊಡ್ತಾರೆ. ಎಕ್ಸಾಮ್ 1ರದು. ಎಕ್ಸಾಮ್ 2 ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಟೈಮ್ ಟೇಬಲ್ ಹೇಗಿರುತ್ತೆ ಅಂತ. ಸೊ ಟೈಮ್ ಟೇಬಲ್ ಆಗಲೇ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡಿದರೆ, ಸೊ ಚೇಂಜ್ ಕೂಡ ಆಗ್ಬೋದು. ಏನಾರ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾ ಇರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.